ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ 4 ತಿಂಗಳಿನಿಂದ ಸಂಬಳ ಸಿಗದೆ 108 ಆರೋಗ್ಯ ಕವಚ ಸಿಬ್ಬಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೋಮವಾರದೊಳಗೆ ವೇತನ ನೀಡದೇ ಇದ್ರೆ ಸೇವೆಗೆ ಇಳಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ 3700 ಸಿಬ್ಬಂದಿಗೆ 4 ತಿಂಗಳ ಸಂಬಳ ನೀಡಿಲ್ಲ. ಸಂಬಳ ನೀಡಬೇಕಾದ ಏಜೆನ್ಸಿ ಸರ್ಕಾರದತ್ತ ಬೊಟ್ಟು ಮಾಡಿದ್ರೆ ಸಂಬಳ ಕೊಟ್ಟಿದೆ ಅಂತ ಸರ್ಕಾರ ಹೇಳ್ತಿದೆ. ಟೆಂಡರ್ ಅದನ್ನ ಈಗ ಫೈನಲೈಸೇಷನ್ ಪ್ರೋಸೆಸ್ ಅಲ್ಲಿ ಇದೆ. ಟೆಂಡರ್ ಕರೆಯೋದಕ್ಕೆ ಅದನ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಕೆಲವು ಏನು ಅದು ಈ ಸಂಬಳ ಕೊಡೋದ್ರಲ್ಲಿ ಹಿಂದೆ ಎಲ್ಲ ಹೆಚ್ಚು ಕೊಟ್ಬಿಟ್ಟಿದ್ರು, ಅದನ್ನು ಕಮ್ಮಿ ಮಾಡ್ಕೊಂಡು ಸರಿಪಡಿಸುವಂಥ ಒಂದು ಕೆಲಸ ನಡೀತಾ ಇದೆ. ಅದನ್ನು ಆ ಬಿಡುಗಡೆ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಇನ್ನೇನು ಆಗ್ತದೆ, 1-2 ದಿವಸದಲ್ಲಿ ಮಾಡ್ತೀವಿ. ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಸಮನ್ಸ್ ನೀಡಿರುವ ಮಕ್ಕಳ ಹಕ್ಕುಗಳ ಆಯೋಗ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಅವೈಜ್ಞಾನಿಕವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಮುಂದಾಗಿರೋ ಆರೋಪ ಕೇಳಿಬಂದಿದೆ. ಕೊಠಡಿಗೆ ಸಿಸಿಟಿವಿ ಅಳವಡಿಸಿದ್ದು, ಇದರಿಂದ ಮಕ್ಕಳ ಮೇಲೆ ಒತ್ತಡ ಹೆಚ್ಚಾಗಿದೆ. ನಕಲು ಮಾಡಿ ಸಿಕ್ಕಿಬಿದ್ದ ವಿದ್ಯಾರ್ಥಿಗಳಿಗೆ ಥಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈಗ ನೆನ್ನೆ ಮನೆಯಲ್ಲ ನಾವು ನೋಡಿದ್ರೆ, ಈಗ ಮೊನ್ನೆ ಮಾಗಡಿ ಕೇಂದ್ರದಲ್ಲಿ ಮಕ್ಕಳನ್ನು ಒಳಗಡೆ ಎಕ್ಸಾಮಿನೇಷನ್ ಕೇಂದ್ರದಲ್ಲೇ ಹೊಡೆದಿದ್ದಾರೆ, ಥಳಿಸಿದ್ದಾರೆ. ಮತ್ತು ಇನ್ನೊಂದು ಮೊನ್ನೆನೂ ಕೂಡ ಸುಮಾರು 4-5 ಮಕ್ಳಿಗೆ ಅದೇ ಥರ ದೂರು ಬಂದಿದೆ. ಒಂದು ಸಲ ನಾವೇನು ಮಾಡಬೇಕು, ಚೀಟಿನ ಹೊರಗಡೆ ನಿಷಿದ್ಧ ಮಾಡಿ ಒಂದು ಸಲ ಚೆಕ್ ಮಾಡಿ ಆಚೆಗೆ ಹಾಕ್ಬಿಟ್ರೆ ಮಕ್ಕಳನ್ನ ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ಮಾಡೋದು, ಎಕ್ಸಾಮಿಂದ ಆಚೆ ಹಾಕೋದು.